ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನ ನಾನು ಮಾತಾಡೋ ಟಾಪಿಕ್ ಏನು ಅಂದರೆ ದಾರಿ, ವೇ, ಗುಡ್ ವೇ ಆ್ಯಂಡ್ ಬ್ಯಾಡ್ ವೇ, ಒಳ್ಳೆ ದಾರಿ ಮತ್ತು ಕೆಟ್ಟ ದಾರಿ. ಕೆಟ್ಟ ದಾರಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೂಕ 15:12-19. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಫಲವನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಇದರಲ್ಲಿ ಏನಿದೆ ಅಂದರೆ, ಅಪ್ಪ ಹತ್ರ ಆಸ್ತಿ ಇರುತ್ತೆ. ಮಗ ಬಂದ್ಬಿಟ್ಟು ನಾನು ಅವನಿಗೆ ಫ್ರೆಂಡ್ಸ್ ಜೊತೆ ಹೋಗಿ ಹೋಗೋಕ್ಕೆ ಅಪ್ಪ ಹತ್ರ ಅರ್ಧ ಆಸ್ತಿ ಕೇಳ್ತಾನೆ. ಅಪ್ಪ ಹತ್ರ ಆಸ್ತಿ ಕೇಳ್ತಾನೆ. ಅಪ್ಪನೂ ಅದನ್ನ ಕೊಟ್ಬಿಡ್ತಾನೆ. ಅವನು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಫುಲ್ಲು ಆಸ್ತಿನೆಲ್ಲ ಖಾಲಿ ಮಾಡಿಬಿಡ್ತಾನೆ, ಮಾರ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಆಮೇಲೆ ಅವನಿಗೆ ಏನೂ ಕೆಲಸ ಸಿಗದೆ ಹಂದಿ ಮೇಯಿಸೋ ಜಾಗದಲ್ಲಿ ಅವ್ನು ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಊಟನೂ ಸಿಗೋಲ್ಲ. ಅವನು ಹಂದಿಗೆ ಹಾಕ್ತಾರಲ್ಲ ಆ ಊಟನ ತಿಂತಿರ್ತಾನೆ. ಆಗ ಓನರು ಬಂದ್ಬಿಟ್ಟು ಹೊಡಿತಾರೆ, ಬೈತಾರೆ. ಆಮೇಲೆ ನಾನು ಅನ್ಕೋತಾನೆ, ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಕೆಲಸ ನಾನು ಕ್ಷಮೆ ಕೇಳ್ಬಿಟ್ಟು ಅವ್ರ ಮನೇಲಿ ಕೆಲಸ ಮಾಡೋಕ್ಕೆ ಅಂತ ಹೋಗ್ತೀನಿ ಅಂತ ಅಂತಾನೆ. ಆಗ ಹೋಗುವಾಗ ಅವರಪ್ಪ ಆಚೆ ನಿಂತ್ಕೊ ವೆಯ್ಟ್ ಮಾಡ್ತಿರ್ತಾರೆ ದಿನಾಗಲೂ, ಅಪ್ಪ ಬರ್ತಾರಾ ಅಂತ. ಸೊ ಮಗ ಬರ್ತಾನ ಅಂತ ಅವನು ಬರ್ತಿರ್ತಾನೆ. ಅವರಪ್ಪ ಅಲ್ಲಿಂದ ನೋಡ್ಬಿಟ್ಟು ಓಡ್ ಬರ್ತಾರೆ. ಅವರಪ್ಪ ಬಂದಾಗ ಅವನು ಹೋಗಿ ತಪ್ಕೋತಾರೆ. ಅವರಪ್ಪ ಬಂದ್ಬಿಟ್ಟು ತಪ್ಕೋತಾರೆ. ಅವನ್ನ ತಪ್ಕೊಂಡು ಮುತ್ತಿಡ್ತಾರೆ. ಆಮೇಲೆ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ಕರೆದ್ಬಿಟ್ಟು ನನ್ನ ಮಗನಿಗೆ ಹೊಸ ಬಟ್ಟೆ ಕೊಡಿ, ಉಂಗುರ ಮಾಡಿಸ್ತಾರೆ, ಕಾಲಿಗೆ ಸ್ಲಿಪ್ಪರ್ ಮಾಡಿಸ್ತಾರೆ. ಇದು ಗುಡ್ ವೇ ಅಂದರೆ ಇದರೊಂದು ಎಕ್ಸಾಂಪಲ್ ಕೊಡ್ತೀನಿ. ಮ್ಯಾಥ್ಯೂ 4:1-10. ಆಗ ಯೇಸು ಸೈತಾನನಿಂದ ಶಿರಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡೋಗಿ ದೇವಾಲಯದಿಂದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನೀ ಕೊಡುವೇನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಇದರಲ್ಲಿ ಏನು ಹೇಳ್ತಿದೆ ಅಂದರೆ, ಯೇಸು ಕ್ರಿಸ್ತನ ಹತ್ರ ಸೈತಾನನ್ ಬಂದ್ಬಿಟ್ಟು ಲೋಕದ ಆಸೆಗಳನ್ನ ತೋರಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಅದ್ರ ಮೇಲೆ ಏನೂ ಇದು ಮಾಡ್ಕೊಳ್ಳಲ್ಲ. ಅವನು ಈ ಪ್ರಪಂಚವನ್ನು ನೀನು ಕೊಡ್ತೀನಿ, ನೀನು ನನ್ನ ಕಾಲಿಗೆ ಬೀಳು ಅಂತ ಹೇಳ್ತಾನೆ. ಆ ಥರ ಹೇಳ್ತಾನೆ. ಆದರೆ ಯೇಸು ಕ್ರಿಸ್ತನು ಅದನ್ನ ಏನು ಮಾಡ್ಕೊಳ್ಳಲ್ಲ. ಅವನು ಯೇಸು ಕ್ರಿಸ್ತ ಅದೇ ಬಂಡೆಗಳ ಮೇಲೆ ಕರ್ಕೊ ಹೋಗ್ತಾನೆ, ಬೆಟ್ಟದ ಮೇಲೆ. ಆಗ ಅಲ್ಲಿ ಕರ್ಕೋಗ್ಬಿಟ್ಟು ಸೈತಾನನ ಇಲ್ಲಿಂದ ಬಿಡು,
ನಿನ್ನ ದೇವರು ನಿನ್ನ ಬಂದು ಕಾಪಾಡ್ತಾರಾ ಅಂತ ಕೇಳ್ತಾನೆ. ಆಗ ಜೀಸಸ್ ಹೇಳ್ತಾರೆ, ನೀನು 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 ಯೆಹೋವನಾದ ದೇವರನ್ನು ಪರೀಕ್ಷಿಸಬೇಡ, ನೀನು ಯೆಹೋವನನ್ನು ಪರೀಕ್ಷಿಸಬೇಡ, ಅವನು ಕರೆದ್ಬಿಟ್ಟು ಸೈತಾನನ್ನು ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ತಾನೆ. ಕೆಟ್ಟ ದಾರಿಯಲ್ಲಿ ಪೇರೆಂಟ್ಸ್ ಮಾತನ್ನ ಮಕ್ಕಳು ಕೇಳದೆ ಫ್ರೆಂಡ್ಸ್ ಜೊತೆ ಊರ್ಸುತ್ತೆ. ಈಗ ಲೂಕದಲ್ಲಿ 15 ವರ್ಷಲ್ಲಿ ಇತ್ತಲ್ಲ, ಆ ಥರ ಫ್ರೆಂಡ್ಸ್ ಜೊತೆ ಊರ್ಸುತ್ತೋದು ಆ ಥರ ಎಲ್ಲ ಮಾಡದೆ ಇಲ್ಲಿ ಮ್ಯಾಥ್ಯೂವಲ್ಲಿ ಜೀಸಸ್ ಮಾಡ್ತಾರೆ ಅಲ್ವಾ, ಅವ್ರ ಅಪ್ಪನ ಮೀನ್ಸ್ ಯೆಹೋವನ ನಂಬಿಬಿಟ್ಟು ಸೈತಾನನ ಬಂದು ಏನೇ ಹೇಳಿದ್ರು ಜೀಸಸ್ ಏನೂ ಆ ಕಡೆ ಹೋಗದೆ ನನಗೆ ಅವರೊಬ್ಬರೇ ದೇವರು ಅಂತ ಇರ್ತಾರಲ್ಲ ಆ ಥರ. ಥ್ಯಾಂಕ್ ಯು. ಜೆಸಿಕಾ ಮಾತಾಡಿದಂಥ ಮಾತು ತುಂಬ ಅರ್ಥಪೂರ್ವಕವಾಗಿ ಕಾಣಿಸ್ತೈತೆ ನನಗೆ.